ರಿಷಿ, ಕಹಿ ಘಟನೆಗಳು ಆಗಿದ್ದಾವೆ ಅಂತ ಅರ್ಥ ಆಗ್ತಾ ಇದೆ. ಆದರೆ ಯಾರು ಏನು ಸರಿಯಾಗಿ ಹೇಳ್ತಾ ಇಲ್ಲ. ಯಾಕೆ? ರಚನಾನ ಕೇಳಿದ್ರೆ ಅರ್ಧಂಬರ್ಧ ಹೇಳ್ತಾಳೆ. ನಾನೆಲ್ಲಿ ಗಾಬರಿ ಆಗ್ತೀನೋ ಅಂತ ಅವಳು ಭಯ ಪಡ್ತಾ ಇದ್ದಾಳೆ ಅನ್ಸುತ್ತೆ. ಆಗಿದ್ದನ್ನು ಯಾವುದು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲಮ್ಮ. ಮರ್ತು ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಮನಸ್ಸಲ್ಲಿರೋದನ್ನ ಹೊರಗೆ ಹಾಕಿದ್ರೆ ಹಗುರ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೆ. ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡ್ತಿಲ್ಲ. ನಿನಗೆ ಹೇಳಬೇಕು ಅನ್ನಿಸ್ದಾಗ ಹೇಳು. ಕಂದ, ನೀನು ಹೀಗಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಕಣೋ. ಬಂದಾಗಿಂದ ರೂಮ್ ಬಿಟ್ಟು ಬಂದಿಲ್ಲ, ಸರಿಯಾಗಿ ಏನೂ ತಿಂತಾ ಇಲ್ಲ. ಈ ಅಮ್ಮನ ಹತ್ರ ಮಾತಾಡಬೇಕು ಅಂತನೂ ಅನಿಸ್ಲಿಲ್ವ ನಿನಗೆ? ಮಾ, ಕಮಲಿ ಅವ್ರನ್ನ ಕಳ್ಕೊಂಡ್ಬಿಡ್ತಿದ್ದೆ ಅನ್ನೋ ಯೋಚನೆ ಮತ್ತೆ ಮತ್ತೆ ತಲೆಗೆ ಬಂದು ಕೈ ಕಾಲು ಆಡ್ತಿಲ್ಲಮ್ಮ. ಈ ಥರ ಭಯ ಹಿಂದೆ ಯಾವತ್ತೂ ಆಗಿರಲಿಲ್ಲ. ನಮಗೆ ಬೇಕಾದವರು ದೂರ ಆಗ್ತಾರೆ ಅಂತ ಒಂದು ಸಣ್ಣ ಯೋಚನೆನೂ ನಮಗಿರಲ್ಲ ಅಲ್ವಾ? ಆ ಕ್ಷಣ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಪ್ರಿಪೇರೇ ಆಗಿರಲ್ಲ. ಆದರೆ ಆ ಕ್ಷಣದಲ್ಲಿ ಅರ್ಥ ಆಯಿತು ಕಮಲಿ ಅವ್ರನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ. ನಿಜವಾದ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಯ್ತಮ್ಮ. ಇನ್ನು ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲಮ್ಮ. ನನಗೆ ಕಮಲಿ ಅವರೇ ಅಂತ ನನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರಿದೆ. ನಾನು ಕಮಲಿ ಅವ್ರನ್ನ ಮದುವೆ ಆಗ್ತೀನಿ. ಅಲ್ವಮ್ಮ? ನಿಮ್ಗೇನು ಅನ್ಸುತ್ತೆ? ಆದಷ್ಟು ಬೇಗ ಮಾತುಕತೆ. ಆದರೆ ರಿಷಿ, ಅವಳಿನ್ನೂ ಚಿಕ್ಕ ಹುಡುಗಿ, ಓದ್ತಾ ಇದ್ದಾಳೆ. ಸೊ ಸ್ವಲ್ಪ ದಿನ ಅವ್ರಿಗೆ ನಾನು, ನನ್ಗೆ ಅವರು ಅಂತ ಮನಸ್ಸಲ್ಲೇ ನಿರ್ಧಾರ ಆಗೋಗಿದೆ. ಬೇರೆ ಮಾತೆಲ್ಲ ಯಾಕಮ್ಮ? ಹೇಗಿದ್ರು ಮುಂದಿನ ಜೀವನನ ಇಬ್ರು ಒಟ್ಟಿಗೆ ಕಳೆಯೋದು ನಾವಿಬ್ರೆ. ಈಗಲೇ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಕಮಲಿ ಅವರು ನನ್ನ ಜೊತೆ ಇರುವಾಗ ನಾನು ಸಂತೋಷವಾಗಿ ನೆಮ್ಮದಿಯಾಗಿರ್ತೀನಮ್ಮ. ಒಳ್ಳೆ ಸಮಯ ನೋಡಿ ಚಂದ್ರು ಅಂಕಲ್ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಕೊನೆಗಾಲ ಬಂತು ಅಂದ್ರ? ವಾಟ್ ಯು ಮೀನ್ ಮಾಮ್? ಊರ್ಮಿ, ಉರುಳಿಸ್ಬಿಟ್ಟ ಚಕ್ರ, ತಿರುಗೋ ಬುಗುರಿ ಎರಡೂ ನಿಲ್ಲಲೇಬೇಕಲ್ವಾ? ಹಾಗೆ ಅನ್ಪೂರ್ಣನ ಆಟನೂ ಅಷ್ಟೇ, ನಿಲ್ಲೋ ಸಮಯ ಹತ್ರ ಬಂದಿದೆ ಅಂದೆ. ರೂಮ್ ಒಳಗೆ ಇದ್ದಿದ್ರಿಂದ ನಿಮ್ಮಮ್ಮಮ್ಮ ಹುಚ್ಚೆ ಆಗೋದ್ಲು ಅಂತ ಅನ್ಕೋಬೇಡ ಬೇಬಿ. ಕಂಬಳಿ ಹುಳ ಹೇಗೆ ನೆಲದಲ್ಲೇ ಇದ್ರೂ ಶಕ್ತಿನೆಲ್ಲ ಒಟ್ಟಿಗೆ ಮಾಡಿ ಪಟ್ಟಂತ ಹಾರುತ್ತೋ, ಈ ನಿಮ್ಮಮ್ಮಮ್ಮನೂ ಅಷ್ಟೇ. ನೆಲದಲ್ಲಿದ್ದಾಳೆ ಅಂತ ಸೋತ್ ಹೋಗಿದ್ದಾಳೆ ಅಂತ ಅಲ್ಲ ಬೇಬಿ, ಎಲ್ಲ ಶಕ್ತಿನೂ ಒಂದು ಮಾಡಿ ಚಿಟ್ಟೆ ತರ ಹಾರೋದಕ್ಕೆ ರೆಡಿ ಆಗಿದ್ದಾಳೆ ಅಂತ ಅರ್ಥ. ಓಕೆ? ಅದೇ ಮೊದಲಾಗಿದ್ದಿದ್ರೆ ಅನ್ಪೂರ್ಣನಿಗೆ ನನ್ನ ಮೇಲೆ ಎಲ್ಲಿ ಡೌಟ್ ಬರುತ್ತೋ ಅನ್ನೋ ಭಯದಿಂದಾನೇ ತುಂಬ ಹುಷಾರಾಗಿ ಎಲ್ಲ ಪ್ಲಾನಿಂಗ್ ಮಾಡಬೇಕಾಗಿತ್ತು.
ಆದರೆ ಈಗ ನಾನೊಂಥರ ಫ್ರೀ ಬರ್ಡ್ ಬೇಬಿ. ನನ್ನ ಚಿಂತೆಗೆ ಯಾವ ಅಡ್ಡಿ ಆತಂಕ ಏನೂ ಇಲ್ಲ. ಅದೇ ಅನ್ನಪೂರ್ಣನಿಗೆ ಡೌಟ್ ಬಂದು ನನ್ನ ಮೇಲೆ ತಾನಾಗೇ ನಾನು ಹೊರಗಡೆ ಬರಬೇಕು ಅಂತ ಹೇಳಿದಾಳ್ ತಾನೆ. ಹೇಗೆ? ಬಟ್ ಇದರಿಂದ ನಮಗೇನು ಲಾಭ ಅಮ್ಮಮ್ಮ? ವಿ ಜಸ್ಟ್ ಬ್ಲಡಿ ಪ್ಲಾನ್. ಅದನ್ನ ಮಾಡಕ್ ಹೋಗಿ ಪ್ರತಿ ಸಲ ಫೇಲ್ ಆಗ್ತೀವಲ್ವಾ ಅಮ್ಮಮ್ಮ? ಫೇಲ್ ಆಗೋದಷ್ಟೇ ಅಲ್ಲ, ಪ್ರತಿ ಸಲನೂ ಆ ಕಮಲಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಿದ್ದಾಳೆ. ಒನ್ ಫೈನ್ ಡೇ ರಿಷಿ ಅವಳನ್ನ ಮದುವೆ ಆಗ್ತಾನೆ ಅಷ್ಟೇ. ಆ್ಯಂಡ್ ದಟ್ ವಿಲ್ ಬಿ ಮೈ ಲಾಸ್ಟ್ ಡೇ ಅಮ್ಮಮ್ಮ, ಈಗಲೇ ಹೇಳ್ತಿದ್ದೀನಿ. ಏನ್ರಮ್ಮ, ಎಣ್ಣೆ ಚೆಲ್ಲಿರೋದನ್ನ ನೋಡಿ ಸೊಂಟನೇ ಮುರಿದೋಯ್ತು ಅನ್ನಂಗೆ ಆಡ್ತಿದ್ದೀರಲ್ಲ ಇಬ್ರು. ಅಲ್ಲ, ಯಾಕಿಷ್ಟು ಗಾಬರಿ ನಿಮ್ಗೆ ಅಂತ? ಅಷ್ಟೆಲ್ಲ ಆಗೋದಕ್ಕೆ ಈ ಕಾಮಿನಿ ಬಿಟ್ಟು ಬಿಡ್ತಾಳಾ? ನಾನ್ ನಿರ್ಧಾರ ಮಾಡಿದ್ದು ಯಾವುದು ನಡೀದೆ ಉಳಿಯೋದಿಲ್ಲ, ನಡ್ದೆ ನಡೆಯುತ್ತೆ. ಒಂದು, ಈ ಆಸ್ತಿ ಎಲ್ಲ ನನ್ನದಾಗಿ ಮಾಡ್ಕೋತೀನಿ. ಎರಡನೇದು, ಗೌರಿ ಮತ್ತೆ ಆ ಕೆಸರಿನ ಕಮಲಿ ಅವರಿಬ್ಬರು ಮುಖಾಂತರನೇ ಅನ್ನಪೂರ್ಣನ ಬಲಾನ ಮುರಿತೀನಿ. ಇನ್ನು ಮೂರನೇದು, ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಬೇಬಿ. ರಿಷಿ ಯಾವತ್ತಿದ್ರು ನಿನ್ನವನೇ, ಯಾವುದೇ ಕಾರಣಕ್ಕೂ ಅದು ಬದಲಾಗೋದಿಲ್ಲ. ಓಕೆ? ನೀನೇನು ಯೋಚನೆ ಮಾಡಬೇಡ ಬೇಬಿ, ಕೂಲಾಗಿರು. ನೋಡು, ಒಂದು ಕಲ್ಲಿಗೆ 100 ಉಳಿಪೆಟ್ಟು ಬಿದ್ದಾಗ್ಲೇ ಅದೊಂದು ಶಿಲೆ ಆಗೋದು. ಇಂಥ ಒಂದು ಮಾಸ್ಟರ್ ಪ್ಲಾನ್ ಹಾಳಾದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಆದರೆ ಕೂತಲ್ಲೇ ಇಂಥದ್ದು 100 ಪ್ಲಾನ್ಗಳನ್ನ ಯೋಚನೆ ಮಾಡ್ತೀನಿ. ಈ ಮನೆಯವರೆಲ್ಲರೂ ಸರ್ವನಾಶ ಆಗೋವರೆಗೂ ಈ ಕಾಮಿನಿ ಮಾತ್ರ ಸುಮ್ಮನೆ ಇರಲ್ಲ. ಇದೇ ನಾನು ನಿಮಗೆ ಮಾಡ್ತಾ ಇರೋ ಶಪಥ. ಕಮಲಿ, ಊಟ ಸಖತ್ತಾಗಿತ್ತಲ್ಲ. ಮಧ್ಯರಾತ್ರಿಗೆ ಅಲ್ಲ ಮೇಡವಿ, ಇನ್ನೊಂದು ಕಿತ್ತ ತಿನ್ಕೊಂಬರ್ತೀನಿ. ಯವಿ ಯವಿ ಯವಿ, ಏನಾಯ್ತಾ ನಿಂಗೆ? ಅಲ್ಲ ಕಮಲಿ, ಆ ಪ್ರಶ್ನೆ ನಾನು ಕೇಳಬೇಕು. ನಿಂಗೇನಾಗೈತಿ ಹೇಳು? ನನಗೇನ ಈಟೆ ಹುಣ್ಣಾಗಿದ್ರು ಕಾಲೇಜಿಗೆ ಅವತ್ತು ಕಟ್ಟೊಡಿತಾ ಇದ್ದೆ. ಅಂಥದ್ರಲ್ಲಿ ನಿನ್ನ ಹೂತಾಕಿ ಆಚೆಗೆ ತೆಗ್ದವ್ರೆ. ನೀನು ನೋಡಿದ್ರೆ ಪುಸ್ತಕದ ಮುಂದೆ ಕುಂತಿದ್ಯಾ? ನಾನೇನ ಆಗಿದ್ರೆ ಇದನ್ನೇ ನೆಪ ಮಾಡ್ಕೊಂಡು ಮನೇಲೇ ಪರೀಕ್ಷೆ ಬರೆದ್ಬಿಡ್ತಿದ್ದೆ. ದಡ್ಡಿ ಕಮಲಿ ನೀನು. ಹ್ಞೂ ನಿಂಗಿ, ನಾನು ದಡ್ಡಿನೇಯ. ಏಟೋದಿದ್ರು ಈ ಪಾಠ ಅರ್ಥನೇ ಆಯ್ತಿಲ್ಲ ನೋಡು. ಅಯ್ಯೋ ಶಿವನೇ, ಇಂಥ ಗೆಳ್ತೀನಿ ಕೊಟ್ಬಿಟ್ಟಲ್ಲ ನನಗೆ. ಅಲ್ಲ, ಇವಳಿಗೆ ಎಂಟರ್ಟೈನ್ಮೆಂಟು ಎಂಜಾಯ್ಮೆಂಟು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸದಾ ಪುಸ್ತಕ ಮಡಿಕೊಂಡು ಕುಂತಿರ್ತಾಳೆ. ಪಾಪ ನಮ್ಮ ರಿಷಿ ಸರ್ ಮದುವೆ ಆದ್ಮ್ಯಾಕೆ ಅವ್ರ ಕಷ್ಟ ಅನ್ನೋದು ಯಾರು ತಾವು ಹೇಳ್ಕೊತಾರೋ ಏನೋ. ನಿಂಗೆ ಯಾಕೆ ಕಮ್ಲಿ? ಅಲ್ಲ, ಈಗೇನು ಪರೀಕ್ಷೆ ಹತ್ರ ಆಯ್ತಾ? ಇಲ್ಲ ತಾನೆ? ನೀನು ಓದಿಲ್ಲ ಅಂದರೆ ನಿನ್ನ ಕೇಳೋರು ಬೈಯೋರು ಯಾರವ್ರೆ? ಈಗ ಯಾಕೆ ನೀನು ಇಷ್ಟು ಕಷ್ಟ ತಕ್ಕತ್ತಾ ಇದೆಯಾ? ಅಲ್ಲ ನಿಂಗೆ, ಯಾರೋ ಕೇಳ್ತಾರೆ ಅಂತ ಓದೋದು ನಮಗೋಸ್ಕರ ಅಂತ ಅನ್ಸ್ಕೊಳಕ್ಕಿಲ್ಲ. ನಾವು ಊರಿಂದ ಇಲ್ಲಿಗೆ ಬಂದಿದ್ದು ಯಾಕೆ ಹೇಳು? ವಿದ್ಯಾಭ್ಯಾಸಕ್ಕೋಸ್ಕರ. ಏಟೋ ಜನ ಹುಡುಗಿರ್ಗೆ ಆಚೆ ಕಡೆಗೆ ಹೋಗಿ ಓದೋ ಅವಕಾಶ ಸಿಗದೆ ಊರಾಗೆ ಅವರೇ. ಆ ಅವಕಾಶ ನಮಗೆ ಸಿಕ್ಕೈತೆ ಅಂದಾಗ ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅಲ್ವಾ? ನಾವು ಇಲ್ಲಿರ್ಲಿಲ್ಲ ಅಂದಿದ್ರೆ ಇದೇ ಕಾಲೇಜಾಗೆ ಬೇರೆಯವ್ರಿಗೆ ಸೀಟ್ ಸಿಕ್ಕಿರ್ತಿತ್ತು ಅಲ್ವಾ? ಈಗ ಆ ಸೀಟ್ಗೆ ಗೌರವ ತಂದ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ ನಿಂಗೆ? ಕಮಲಿ, ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ನಿನ್ನಂತವಳು ನಂಗೆ ಗೆಳತಿಯಾಗಿ ಸಿಕ್ಕಿರೋದಕ್ಕೆ ಯಾವ್ರಿಗೆ ನಾನು ದಿನದಲ್ಲಿ ಏಟ್ಕಿಂತ ಥ್ಯಾಂಕ್ಸ್ ಹೇಳ್ತೀನಿ ಗೊತ್ತಾ? ಆದ್ರೂ ದಿನದಲ್ಲಿ ಒಂದು 2 ಸಲಿನ ನಿಂಗೆ ಕಾಲು ಎಳಿಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗೋಕ್ಕಿಲ್ಲ.
ಹಲೋ. ಹಾಯ್ ಹಲೋ. ಎಲ್ಲ ಓಕೆನಾ? ಎಲ್ಲ ಓಕೆನೆ ಸರ್, ಆದರೆ ಇಲ್ಲೊಬ್ರು ನಂಗೆ ಓದ್ಕೊಳಕ್ ಬಿಡದೆ ಟಾರ್ಚರ್ ಕೊಡ್ತಾವ್ರೆ. ಏಯ್, ಯಾರ್ರೀ ಅದು ನಮ್ಮ ಹುಡುಗಿಗೆ ಟಾರ್ಚರ್ ಕೊಡ್ತಿರೋದು? ಯಾರೀ ಅದು? ನಮ್ಮ ಹುಡುಗಿನ ಅವ್ರ ಹುಡುಗಿ ಅಂತ ಹೇಳ್ಕೊತಾ ಇರೋದು? ಏಯ್ ನಿಂಬೆ ಹುಳಿ, ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ. ಕಮಲಿ ಅವರು ನಮ್ಮ ಸ್ವತ್ತು. ಸಾರ್, ಹೊಸಿ ನಿಮ್ಮ ಹುಡುಗಿಗೆ ಎಂಜಾಯ್ ಮಾಡೋದನ್ನು ಹೇಳ್ಕೊಡಿ ಸಾರ್. ನಿಮಗೆ ಸುಮ್ಕಿರೆ. ಎಂಜಾಯ್ ಮಾಡ್ದ? ಅವಳು ಹಂಗೆ ಸರ್, ನೀವು ಹೇಳಿ. ಈಗ ಹೇಗಿದ್ದೀರಾ? ಡಾಕ್ಟರ್ ಬಂದಿದ್ರಂತೆ, ಊಟ ಮಾಡಿದ್ರಾ? ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಡಾಕ್ಟರ್ ಏನಂದ್ರು? ಹಾಂ ಸರ್, ಡಾಕ್ಟ್ರು ಬಂದಿದ್ರು, ಊಟ ಮಾಡಿ ಟ್ಯಾಬ್ಲೆಟು ತಕೊಂಡೆ. ಆಮ್ಯಾಗ ಬಂದು ಬುಕ್ ಮುಂದೆ ಕುಂತೀವಿ ಅಂತಾನು ಹೇಳು. ಸುಮ್ಕಿರೆ. ಸೊ ಎಲ್ಲ ಆರಾಮ್ ತಾನೆ? ಹ್ಞೂ ಸರ್, ಏಟ್ ಕಿತಾಕಿ ಹೇಳ್ತೀರಾ? ಕಾಳಜಿ ಕೇಳಲೇಬೇಕಲ್ವಾ? ಹೆಂಗಿದ್ರು ಡಾಕ್ಟ್ರು ಮನೆಗೆ ಬಂದಿರ್ತಾರೆ ಅಂತ ನಿಮಗೆ ಗೊತ್ತಿದ್ದೇ ಇರ್ತೈತೆ. ಆದರೂ ಸುಮ್ಕೆ ನನಗೆ ಫೋನ್ ಮಾಡಿ ಕೇಳ್ತೀರಾ ಅಲ್ವಾ? ರಾತ್ರಿ ಹೊತ್ತು ಓದ್ತಾ ಕೂತ್ಕೋಬೇಡಿ, ರೆಸ್ಟ್ ತಗೊಳ್ಳಿ ಕಮಲಿ ಅವರೇ. ಸರಿ ಸರ್, ಸುಮ್ಕೆ ಕೂತಿರೋದಕ್ಕಿಂತ ಓದ್ಕೊಳ್ಳೋದು ಉತ್ತಮ ಅಲ್ವಾ ಅಂತ ಪುಸ್ತಕ ತೆಗ್ದೆ. ಈ ನಿಂಗಿಗೆ ಪುಸ್ತಕದ ಕಂಡ್ರೇನೆ ಆಗಲ್ಲ, ಅದಕ್ಕೆ ಹಿಂಗಾಡ್ತಾವಳೆ. ಕಮಲಿ ಅವರೇ, ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ನಾಳೆ ಸಂಜೆ ಬರೋದಕ್ಕೆ ಹೇಳಿದ್ದಾರೆ. ಒಂದಷ್ಟು ಟೆಸ್ಟ್ಗಳನ್ನ ರನ್ ಮಾಡಬೇಕಂತೆ. ನಾನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ ಸರ್, ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ನೀವು ಈ ಥರ ಪ್ರಾಮಿಸ್ ಎಲ್ಲ ಬ್ರೇಕ್ ಮಾಡೋ ಹಾಗಿಲ್ಲ. ವಯಸ್ಸಲ್ಲಿ ದೊಡ್ಡವನು ಹೇಳ್ತೀನಿ, ನೀವು ಸುಮ್ಮನೆ ಬರ್ತೀರಾ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸರಿ ದೊಡ್ಡವರೇ. ಸರಿ, ಟೈಮ್ ಆಯಿತು, ಬೇಗ ಮಲ್ಕೊಳ್ಳಿ. ಬಾಯ್. ರಚನಾ, ಎಲ್ಲಿ ನಿಮ್ಮ ಅಣ್ಣಂದಿರು ಕಾಣಿಸ್ತಾ ಇಲ್ಲ? ರೋಹಿತ್ ಆಫೀಸಿಂದ ಬಂದು ತಲೆನೋವು ಅಂತ ಮಲಗಿದ್ದಾರೆ, ನಾನೇ ತಗೊಂಡು ಹೋಗ್ತೀನಿ. ಋಷಿಯಲ್ಲಿ ರಿಷಿ ಅಣ್ಣ ಓ ಫೋನಾ? ಯಾರ ಜೊತೆ ಮಾತಾಡ್ತಿದ್ದಾನೆ? ಇನ್ಯಾರ ಜೊತೆ ಮಾತಾಡ್ತಾನಪ್ಪ? ಸಾಕು, ಎಷ್ಟು ಬಡಿಸ್ತೀಯಾ? ಅದನ್ನೇ ನಿಧಾನಕ್ಕೆ ಹೇಳ್ಬೋದಲ್ವಾ? ನಿಧಾನಕ್ಕೆ ಹೇಳೋ ಮಾತನ್ನ ಕೇಳೋರು ಯಾರಿದ್ದಾರೆ ಈ ಮನೇಲಿ? ಏನಾಯ್ತು ಈಗ? ಇನ್ನೇನಾಗ್ಬೇಕು? ಇವತ್ತು ನಿಮ್ಮ ಮಗ ಏನ್ ಹೇಳ್ದ ಗೊತ್ತಾ? ಯಾರು? ಋಷಿನಾ? ವಾಪಸ್ ಬಂದಿನ್ನು ಅರ್ಧ ದಿನನೂ ಕಳ್ದಿಲ್ಲ. ಆಗ್ಲೇ ಅವಳ ಜೊತೆ 4 ಸಲ ಮಾತಾಡಿದ್ದಾನೆ ಫೋನಲ್ಲಿ. ನಾನಾಗಿ ಹೋಗಿ ಮಾತಾಡ್ಸೋವರೆಗೂ ಅವ್ನು ನನ್ನ ಜೊತೆ ಮಾತೇ ಆಡ್ಲಿಲ್ಲ. ಎಲ್ಲರೂ ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಗಿವ್ ಸಮ್ ಟೈಮ್, ಅವನೇ ಬಂದು ಮಾತಾಡ್ತಾನೆ. ಇಲ್ಲ ರಮೇಶ್, ಟೈಮ್ ಕೊಡೋಕ್ ನಾನ್ ತಯಾರಾಗಿದ್ರು ಕಾಯೋಷ್ಟು ಪೇಷನ್ಸ್ ಅವನಿಗಿಲ್ಲ. ಏನ್ ಮಾತಾಡ್ತಿದ್ದೆ ತರ? ರಿಷಿ ಕಮಲಿ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋದೇ ನಿನ್ ಪ್ರಾಬ್ಲಮ್. ಈಗ ಕಮಲಿ ಚಂದ್ರು ಮಗಳು ಅಂತ ಕನ್ಫರ್ಮ್ ಆಯ್ತಲ್ಲ, ಇನ್ನೇನ್ ಸಮಸ್ಯೆ? ಎಷ್ಟು ಹೇಳಿದ್ರು ನಿಮ್ಗೆ ಅದೇ ಅರ್ಥ ಆಗಲ್ವಲ್ಲ ರಮೇಶ್? ಹಾ, ಯು ರೈಟ್. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಿನಗೆ ಮಂಗಳಮ್ಮನ ಜೊತೆ ಏನು ಸಮಸ್ಯೆ ಇಲ್ಲ. ಅವ್ರನ್ನ ಕರ್ಕೊಂಡು ಮೀಟಿಂಗ್ ಹೋಗ್ತೀಯಾ, ಪಾರ್ಟಿ ಅರೇಂಜ್ ಮಾಡ್ತೀಯಾ, ಎಲ್ಲ ಓಕೆ. ಆದರೆ ಅವ್ರ ಮಗಳು ಕಮಲಿ ಕಂಡ್ರೆ ನಿನಗೆ ಆಗಲ್ಲ, ಕೋಪ ಅಲ್ಲ? ರಮೇಶ್, ಈ ವಿಷಯದಲ್ಲಿ ಮಂಗಳಮ್ಮನ ಹೆಸರು ಹೇಳ್ಕೊಂಡು ನನ್ನನ್ನು ಫೂಲ್ ಮಾಡಕ್ ನೋಡ್ಬೇಡಿ. ದಟ್ ಈಸ್ ನಾಟ್ ಪಾಸಿಬಲ್. ಅಮ್ಮ, ನಾವು ಹೋಗಿದ್ದ ಜಾಗದಲ್ಲಿ ಕಮಲಿ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾಳೆ. ಅಣ್ಣ ಇರ್ಲಿಲ್ಲ ಅಂದಿದ್ರೆ ನಾವು ಕಮಲಿನ ಕಳ್ಕೊಂಡಿರ್ತಿದ್ವಿ. ಅಣ್ಣ ಮತ್ತೆ ಕಮಲಿ ಇಬ್ರು ಇನ್ನೂ ಆ ಟ್ರಾಮಾದಲ್ಲೇ ಇದ್ದಾರೆ. ಅದರಿಂದ ಹೊರಗೆ ಬರೋಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾ. ಈ ಟ್ರಾಮಾ ಎಲ್ಲ ಅವಳು ಇಲ್ದೇ ಇದ್ದಿದ್ರೆ ಆಗ್ತಾನೆ ಇರ್ಲಿಲ್ವಲ್ಲ. ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ನಮ್ಮ ಮನೆಗೆ ಬರಬೇಕು ಅಂತ ನೋಡ್ತಿದ್ದಾಳೆ. ಅವಳ ಉದ್ದೇಶ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅಮ್ಮ, ಕಮಲಿ ಅಂತ ಹುಡುಗಿ ಅಲ್ಲ. ನೀನೇನು ಗೊತ್ತಿಲ್ಲದೆ ಮಾತಾಡ್ಬೇಡ. ಗೊತ್ತಿಲ್ಲದೆ ಮಾತಾಡ್ತಿರೋದು ನೀವು ಅಮ್ಮ. ರಚನಾ, ತಾರಾ, ನಿನ್ನ ಸಿಟ್ಟನ್ನು ಹೀಗೆಲ್ಲ ಎಲ್ಲರ ಮೇಲೆ ತೋರಿಸೋದು ಸರಿಯಲ್ಲ. ರಿಷಿ ಏನಂತ ಅಂತ ನೀವು ತಿಳ್ಕೊಂಡ್ರೆ ನನ್ನ ಕೋಪ ಎಷ್ಟು ಜೆನ್ಯೂನ್ ಅಂತ ನಿಮ್ಗೆ ಅರ್ಥ ಆಗುತ್ತೆ ರಮೇಶ್. ಅಂಥದ್ದೇನಂದ ಅವನು? ಕಮಲಿನ ಮದುವೆ ಆಗ್ತೀನಿ, ಆದಷ್ಟು ಬೇಗ ಮಾತಾಡ್ತೀನಿ ಅಂತ ನನ್ನ ಹತ್ರನೇ ಹೇಳ್ತಿದ್ದಾನೆ.
ಇದಕ್ಕಂತೂ ನಾನು ಬಿಡಲ್ಲ. ಹಲೋ ಗೆಳೆಯ, ಏನಪ್ಪ ಇವತ್ತು ಸಿಗ್ತೀಯ ತಾನೆ? ಸರಿಯಾಗಿ ಪಾಯಿಂಟಿಗೆ ಬಂದೆ ನೋಡು ನೀನು. ಅದಕ್ಕೆ ಕಣೋ ಬುಲ್ಸಾಯಿ ಅನ್ನೋದು. ಸರಿ, ನೀನು ಇವತ್ತು ಪಾರ್ಟಿ ಕೊಡ್ಬೇಕು ನನಗೆ. ಪಾರ್ಟಿನ? ಯಾವ ಪಾರ್ಟಿನೋ? ನೆಶೆ ಇರೋದಕ್ಕೆ ನೆಪ 100. ಸಿಗ್ತೀಯ ತಾನೆ? 100%. ಸರಿ, ಎಲ್ಲಿ ಸಿಗೋಣ? ಇನ್ನೆಲ್ಲೋ ಮಾಮೂಲಿ ಜಾಗ. ಗೆಸ್ಟ್ ಹೌಸಾ? ಓಕೆನಾ? ಅದೇ ಬೆಸ್ಟ್ ಪ್ಲೇಸು. ಅದಕ್ಕಿಂತ ಪ್ರೈವಸಿ ಎಲ್ಲಿ ಸಿಗತ್ತಪ್ಪ? ಗುಂಡು ಹಾಕೋದಕ್ಕೆ ಪರ್ಫೆಕ್ಟ್ ಜಾಗ. ಏನಪ್ಪ ನೀನು ಫುಲ್ ಪಾರ್ಟಿ ಮೂಡಲ್ಲಿ ಇದೆಯಾ? ನೋಡು, ನಾನು ಜಾಸ್ತಿ ತಗೊಳ್ಳಲ್ಲ. ಓಕೆ ತಾನೆ? ಗೊತ್ತು ಬಿಡಪ್ಪ, ಹೊಸದಾಗಿ ಮದುವೆ ಆಗಿದೆಯಾ, ಹೆಂಡತಿ ಬೈತಾಳೆ ಅಲ್ವಾ? ಮುಖ್ಯವಾಗಿ ನಾನು ಹತ್ರ ಒಂದು ವಿಷಯ ಮಾತಾಡಬೇಕು. ಅದಕ್ಕೆ ಇದೆಲ್ಲ ಪೀಠಿಗೆ ಅಷ್ಟೇ ಕಣೋ. ನೀನೊಂಥರ ಕನ್ನಡಿ ಕಣೋ. ನಾನು ನಿನ್ನ ಹತ್ರ ಮಾತಾಡೋದಿದೆ. ಕಾಲೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ. ಸರಿನಾ? ಓಕೆ, ಸಿಗೋಣ. ಬಾಯ್ ರಮೇಶ್. ಏನು ಯಾರ ಹತ್ರನೂ ತುಂಬ ಉತ್ಸಾಹದಲ್ಲಿ ಮಾತಾಡ್ತಾ ಇದ್ರಿ? ಚಂದ್ರ ಜೊತೆ ಏನೋ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರಿ. ಬಿಸ್ನೆಸ್ ವಿಷಯ. ಬಿಸ್ನೆಸ್ ವಿಷಯಕ್ಕೆ ನೀವು ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದ್ದೀರಾ? ನನ್ನ ಉತ್ಸಾಹದ ವಿಷಯ ಬಿಡು. ನಾನೀಗ ಋಷಿ ಮತ್ತು ಕಮಲಿ ಮದುವೆ ವಿಷಯ ಮಾತಾಡೋಕೆ ಹೊರಟಿದ್ದೀನಿ ಅಂತ ನಿನಗೆ ಹೇಳಿದ್ರೆ ನಿನ್ನ ಉತ್ಸಾಹ ಇರಲಿ, ಮುಖದಲ್ಲಿ ಒಂದಿಷ್ಟು ನಗುನೂ ಇರೋದಿಲ್ಲ. ಏನು ಯೋಚಿಸ್ತಿದ್ದೀರಾ ರಮೇಶ್? ಏನಿಲ್ಲ. ಓ, ಟೈಮ್ ಆಯಿತು. ನಾನು ಬರ್ತೇನೆ, ಲೇಟ್ ಆಗ್ತೀನಿ. ಹಾಂ, ಬಾಯ್. ಇನ್ನು ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವತ್ತಾದರೂ ಒಂದಿನ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ಋಷಿ ಕಮಲಿ ಮದುವೆ ಬಗ್ಗೆ ಇವತ್ತೇ ಮಾತಾಡ್ತೀನಿ.